ಬಗ್ಗೆ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನಟಿ ಮಯೂರಿ ಶಾಕಿಂಗ್ ಹೇಳಿಕೆ. ಕನ್ನಡ ಕಿರುತೆರೆಯಲ್ಲಿ ದಾಖಲೆ ಬರೆದಿದ್ದ ಅಶ್ವಿನಿ ನಕ್ಷತ್ರ ಧಾರಾವಾಹಿಯ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟವರು ನಟಿ ಮಯೂರಿ. ಈ ಧಾರಾವಾಹಿ ಮಯೂರಿ ಬದುಕನ್ನೇ ಬದಲಿಸಿಬಿಟ್ಟಿತು. ಈ ಸೀರಿಯಲ್ ನೋಡುತ್ತಿದ್ದಂತೆ ಮಯೂರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಿತು. ಕಿರುತೆರೆ ಲೋಕದಲ್ಲಿ ಮಯೂರಿ ಸ್ಟಾರ್ ಆಗಿ ಬೆಳೆದು ನಿಂತರು. ಇಲ್ಲಿಂದ ನಟಿ ಮಯೂರಿ ಹಿಂದೆ ತಿರುಗಿ ನೋಡಲೇ ಇಲ್ಲ. ಕಿರುತೆರೆಯಲ್ಲಿ ಜನಪ್ರಿಯತೆ ಗಳಿಸಿದ ಬಳಿಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಸಿನಿಮಾದಲ್ಲೂ ಇವರಿಗೆ ಯಶಸ್ಸು ಸಿಕ್ಕಿತು. ಅಜಯ್ ರಾವ್ ಜೊತೆ ನಟಿಸಿದ ಕೃಷ್ಣಲೀಲಾ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದಿತು. ಈ ಮೂಲಕ ಸಿನಿಮಾದಲ್ಲೂ ಯಶಸ್ಸು ಗಳಿಸಿದರು. ಇಷ್ಟಕಾಮ್ಯ, ನಟರಾಜ ಸರ್ವಿಸ್, ಕರಿಯಾ 2, 8mm ಬುಲೆಟ್, ರುಸ್ತುಂ ಅಂತ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡರು. 2020ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮಯೂರಿ ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಕಡಿಮೆ ಮಾಡಿದರು. ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಮಯೂರಿ ಸಿನಿಮಾ ರಂಗದಿಂದ ಕೊಂಚ ಮಟ್ಟಿಗೆ ದೂರವೇ ಉಳಿದರು. ಇತ್ತೀಚೆಗೆ ಮತ್ತೆ ಕಂಬ್ಯಾಕ್ ಮಾಡಿರುವ ನಟಿ ವೈವಾಹಿಕ ಜೀವನದ ಕುರಿತು ಕೆಲವು ದಿನಗಳಿಂದ ಸುದ್ದಿ ಹರಿದಾಡುತ್ತಿದೆ. ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಂಬ ಸುದ್ದಿ ಓಡಾಡಿತ್ತು. ಆದರೆ ಈ ವಿಷಯದ ಬಗ್ಗೆ ಮಯೂರಿ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಮಯೂರಿ ವಿಚ್ಛೇದನದ ಬಗ್ಗೆ ಮಾತನಾಡಿದ್ದಾರೆ. ಡಿವೋರ್ಸ್ ಬಗ್ಗೆ ಕೇಳಿದಾಗ ನಟಿ ಮಯೂರಿ ಪ್ರತಿಕ್ರಿಯೆ ನೀಡಿದ್ದು ಹೀಗೆ: ನನಗೆ ಈ ಬಗ್ಗೆ ಎಲ್ಲೂ ಉತ್ತರ ಕೊಡೋಕೆ ಇಷ್ಟವಿಲ್ಲ. ಎಲ್ಲೂ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದು ನನ್ನ ವೈಯಕ್ತಿಕ ವಿಚಾರ. ಅದು ನಮ್ಮಲ್ಲೇ ಇರಬೇಕು. ಯಾವಾಗ ಏನು ಹೇಳಬೇಕು, ಏನು ಹೇಳಬಾರ್ದು, ಇದೆಲ್ಲ ಏನೇ ಇದ್ರೂ ನನಗೆ ಏನು ಹೇಳುವುದಕ್ಕೆ ಇಷ್ಟವಿಲ್ಲ. ಡಿವೋರ್ಸ್ ಅನ್ನೋ ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟವೇ ಇಲ್ಲ. ಎಲ್ಲರೂ ನನ್ನ ಹಾಗೆ ಇರಬೇಕು ಅಂತ ನಾನು ಹೇಳೋದಿಲ್ಲ ಅಂತ ಮಯೂರಿಯವರು ಹೇಳಿದ್ದಾರೆ. ನಾನು ಒಬ್ಬ ನಟಿಯಾಗಿ ನನಗೆ ನನ್ನದೇ ಆದ ಜವಾಬ್ದಾರಿಗಳು ಇವೆ. ನಾನು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಮುಂದೇನೂ ಮಾತಾಡೋದಿಲ್ಲ. ನನಗೆ ಒಂದು ಒಳ್ಳೆಯ ಕುಟುಂಬವಿದೆ. ನಾನು ನನ್ನ ಮಗನನ್ನು ತುಂಬಾ ಚೆನ್ನಾಗಿ ಬೆಳೆಸುತ್ತಿದ್ದೇನೆ. ಇದನ್ನು ನಾನು ಹೇಳಲೇಬೇಕು. ತುಂಬಾ ಜನರು ಕೇಳ್ತಾರೆ, ಮಗು ಇದೆಯಲ್ಲ, ಅದು ಇದು ಏನು ಅಂತೆಲ್ಲ ಕೇಳ್ತಾರೆ. ಅವರೆಲ್ಲರಿಗೂ ಹೇಳುವುದು ಒಂದೇ: ನನ್ನ ಮಗನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತಿದೆ. ನನ್ನ ಮಗ ತುಂಬಾ ಖುಷಿಯಾಗಿ ಇದ್ದಾನೆ. ತಾಯಿಯಾಗಿ ನನ್ನ ಮಗುವಿಗೆ ಒಳ್ಳೆ ವಾತಾವರಣ ಕೊಡಬೇಕು. ಅವನಿಗೆ ನೆಗೆಟಿವ್ ವಾತಾವರಣ ಬೇಡ ಎಂದಿದ್ದಾರೆ ಮಯೂರಿ. ಇನ್ನು ಮಯೂರಿ ಮತ್ತೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ. ಡಿವೋರ್ಸ್ ಅಂದಿದ್ದಕ್ಕೆ ನೀವು ಡಿವೋರ್ಸ್ ಅಂತ ಏನೋ ಹೇಳಿದ್ರಿ. ನಾನು ಅದನ್ನು ಒಪ್ಪುವುದಿಲ್ಲ. ನಾನು ಅದನ್ನು ತಿರಸ್ಕರಿಸುವುದು ಇಲ್ಲ. ಅದನ್ನು ಹಾಗೆ ಬಿಟ್ಟು ಬಿಡೋಣ. ನೀವು ನಿಮ್ಮ ಕಲ್ಪನೆಯನ್ನು ಎಂಜಾಯ್ ಮಾಡಿಕೊಂಡು ಇರಿ ಎಂದು ನಟಿ ಮಯೂರಿ ಅವರು ಹೇಳಿದ್ದಾರೆ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.